ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಮಟನ್ ಕುರ್ಮಾ ಮಾಡ್ತಾಯಿದ್ದೀನಿ. ಇಲ್ಲಿ 1 kg ಮಟನ್ ಇದೆ. ಸ್ವಲ್ಪ ಸಾಲ್ಟ್ ಹಾಕ್ತಾಯಿದ್ದೀನಿ. ಸಾಲ್ಟ್ ಹಾಕ್ಬಿಟ್ಟು ಕಲಿಸ್ಕೋಬೇಕು. ಇವಾಗ ಖಾರದ ಪುಡಿ ಹಾಕೋಣ. ಮನೆ ಖಾರದ ಪುಡಿ ಇದಕ್ಕೊಂದು 4 ಸ್ಪೂನ್ ಖಾರದ ಪುಡಿ ಹಾಕಬೇಕು. ಹಂಗೆ ಸ್ವಲ್ಪನೇ ಹಾಕಿ ಕಲಸಿಟ್ಕೋಬೇಕು. ನಾವು ಈ ಥರ ಕಲಸಿಟ್ಕೊಂಡ್ರೆ ಮಟನ್ಗೆ ಉಪ್ಪು ಖಾರ ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಪಾತ್ರೆಗೆ ಹಾಕಿಡ್ತಾ ಇದ್ದೀನಿ. ಇದನ್ನು 1/2 hour ಹಾಗೆ ಇಡಬೇಕು. ಉಪ್ಪು ಖಾರ ಚೆನ್ನಾಗಿರುತ್ತೆ. ಕಲಸಿಟ್ಬಿಡೋಣ 1/2 hour. ಮಟನ್ ಕುರ್ಮಾ ಮಾಡೋದಕ್ಕೆ ಮಸಾಲೆಗಳು ಏನು ಬೇಕು ಅಂತ ನೋಡ್ಕೊಂಡು ಬರೋಣ. ನೋಡಿ, 1 ಸ್ಪೂನ್ ಕಾಯಿ, ಸ್ವಲ್ಪ ಶುಂಠಿ, ಸ್ವಲ್ಪ ಚಕ್ಕೆ, 2 ಲವಂಗ, ಸ್ವಲ್ಪ ಹುರ್ಗಡ್ಲೆ, ಸ್ವಲ್ಪ ಬೆಳ್ಳುಳ್ಳಿ. ಇದನ್ನು ಮಸಾಲೆ ರುಬ್ಕೊಳ್ಳೋಣ. ಒಗ್ಗರಣೆಗೆ ಈರುಳ್ಳಿ ಹಾಕೋಣ. ನೋಡಿ, ಕುಕ್ಕರ್ ಇಟ್ಟಿದ್ದೀನಿ, ಎಣ್ಣೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆ, ಎಣ್ಣೆ ಕಾಯಿಲಿ. ಎಣ್ಣೆ ಕಾದ ನಂತರ ಈರುಳ್ಳಿ ಹಾಕೋಣ. ಈರುಳ್ಳಿ ಹಾಕಿದ್ದೀನಿ. ಸಾಂಬಾರು ಈರುಳ್ಳಿ ತಗೊಂಡಿದ್ದೀನಿ. ಬ್ರೌನ್ ಕಲರ್ ಬರಲಿ. ಇದು ಬ್ರೌನ್ ಕಲರ್ ಬಂದಿದೆ. ಇವಾಗ ಮಟನ್ ಹಾಕೋಣ. ನೋಡಿ, ಹಾಕ್ತಾ ಇದ್ದೀನಿ. 1/2 hour ನೈವೇದ್ಯವಿದೆ. ಉಪ್ಪು ಖಾರ ಕಲಿಸಿಟ್ಟಿದ್ದೆ 1/2 hour. ಅದನ್ನೇ ಇವಾಗ ಒಗ್ಗರಣೆ ಕೊಡ್ತಾಯಿದ್ದೀನಿ. ಒಂದು ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ಒಂದು 4 ವಿಷಲ್ ಕೂಗಿಸ್ಕೊಳ್ಳೋಣ. 4ರಿಂದ 5. ಇವಾಗ ನಾನು ಕ್ಲೋಸ್ ಮಾಡ್ತಾಯಿದ್ದೀನಿ. ಒಂದು 5 ವಿಷಲ್ ಕೂಗಿಸೋಣ. ಆಮೇಲೆ ಖಾರ ಹಾಕೋಣ. ವಿಷಲ್ ಕೂಗಿಸಿದೆ. ಮಟನ್ ಬೆಂದಿದೆ ನೋಡೋಣ. ಇನ್ನೊಂದು ಸ್ವಲ್ಪ ಬೇಯಬೇಕು ಅನಿಸುತ್ತೆ. 4 ವಿಷಲ್ ಕೂಗಿಸಿದೆ. ಇನ್ನೊಂದು 2 ವಿಷಲ್ ಕೂಗಿಸ್ಕೊಳ್ಳೋಣ. ರುಬ್ಬಿರೋಂಥ ಖಾರ ಹಾಕ್ತಾಯಿದ್ದೀನಿ. ನೋಡಿ, ಸ್ವಲ್ಪ ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಮಿಕ್ಸ್ ಮಾಡೋಣ. 2 ವಿಷಲ್ ಕೂಗಿಸ್ಕೊಳ್ಳೋಣ. 2 ವಿಷಲ್ ಕೂಗಿದ್ರೆ ಮಟನ್ ಕುರ್ಮಾ ರೆಡಿ. ಮಟನ್ ಬೆಂದಿದೆ ನೋಡೋಣ. ನೋಡಿ, ಇದಾಗಿದೆ. ಸರ್ವ್ ಮಾಡ್ಕೊಳ್ಳೋಣ. ಮಟನ್ ಕುರ್ಮಾ ರೆಡಿ ಇದೆ. ಮುದ್ದೆಗೆ, ರೈಸ್ಗೆ ಹಾಕಿ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ಮಾಡಿ ನೋಡಿ, ನಿಮಗೆ ಇಷ್ಟ ಆಗುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.